ನನ್ನ ಕನ್ನಡದ ಮುದ್ದು ಮನಸ್ಸಿನ ಕಣ್ಮಣಿಗಳಿಗೆ, ಸ್ನೇಹಿತರಿಗೆ ನಮಸ್ತೆ ಹೇಳ್ತೀನಿ. ಕಳೆದ ಬಾರಿ ಒಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ. ನಾನು ಇಷ್ಟೇ ವರ್ಷದಲ್ಲಿ ಸಿನಿಮಾಗೆ ಬಂದೆ, ಸಿನಿಮಾ ಹುಚ್ಚಿತ್ತು ಅಂತ. ಆಮೇಲೆ ಒಂದು ಕಲಾವಿದೆ ಹತ್ರ ನಾನು ಪರ್ಸನಲ್ ಆಗಿ ಸೇರಿಕೊಂಡೆ ಅಂತ ಹೇಳಿದೆ. ಅದರದೊಂದು ಸನ್ನಿವೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಹೇಳ್ಕೊಳಕ್ಕಾಗಲ್ಲ ನಾವು ಕೆಲವೊಂದು ವಿಷಯಗಳನ್ನು. ಹಾಗೆ ಆ ಆರ್ಟಿಸ್ಟ್ ಹತ್ರ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಅವರು ಮನೆ ಬಸವೇಶ್ವರ ನಗರದಲ್ಲಿತ್ತು. ಹೋಗಿ ಅದೇ ಬೆಳಗ್ಗೆ ಅವ್ರ ಮನೆಗೆ ಹೋದ್ರೆ ಎಲ್ಲ ತುಂಬ್ಕೋಬೇಕು, ಕಾರಲ್ಲಿ ಹಾಕೊಂಡು ಶೂಟಿಂಗ್ ಸ್ಪಾಟಿಗೆ ಹೋಗ್ಬೇಕು. ಒಂದು ಸಿನಿಮಾ ಮುಕ್ತಿನಾಗ ಟೆಂಪಲ್ ಅಲ್ಲಿ ಸಿನಿಮಾ ನಡೀತಾ ಇದೆ. ನಮ್ಮ ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ. ಚಂದ್ರಿಕಾ ಅವರು, ಹಳೆ ಹೀರೋಯಿನ್ ಚಂದ್ರಿಕಾ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ರು. ಸರಿ ಹೋದ್ವಿ, ಶೂಟಿಂಗ್ ಸ್ಪಾಟ್ಗೆ ಹೋಗಿ ಸರಿ ಅವ್ರದ್ದು ಥಿಂಗ್ಸ್ ಎಲ್ಲ ತೆಗೆದು ಆಚೆ ಕಡೆ ಇಟ್ಕೊಂಡು ಅವ್ರಿಗೆ ತಿಂಡಿ ಗಿಂಡಿ ರೆಡಿ ಮಾಡಿಕೊಡ್ಬೇಕಾಗಿತ್ತು ಪ್ಲೇಟಲ್ಲಿ. ಅವ್ರಿಗೆಲ್ಲ ಒಂದು ಅನುವು ಮಾಡಿಕೊಡ್ಬೇಕು. ಎಲ್ಲ ಮಾಡಿಕೊಟ್ಟಾದ್ಮೇಲೆ ಶೂಟಿಂಗ್ ಶುರುವಾಯಿತು. ಮಧ್ಯಾಹ್ನ ದೇವಸ್ಥಾನ ಅವಾಗಿನ್ನೂ ಇಷ್ಟೊಂದು ಮುಂದುವರೆದಿರ್ಲಿಲ್ಲ. ಈಗ ನಾನು ಹೇಳ್ತಾ ಇರೋದು ಒಂದು 10 ವರ್ಷ ಆಗಿದೆ, ಅದು 8-10 ವರ್ಷ ಆಗಿದೆ, ಅಷ್ಟು ನೆನಪಿಲ್ಲ, 8-10 ವರ್ಷ ಆಗಿದೆ. ಕೆಳಗಡೆ ಒಂದೇ ಒಂದು ರೂಮ್ ಇತ್ತು ಬಟ್ಟೆ ಚೇಂಜ್ ಮಾಡೋದಕ್ಕೆ. ಕ್ಯಾರವ್ಯಾನ್ ಇರಲಿಲ್ಲ ಅವಾಗ. ಜಾಸ್ತಿ ಕ್ಯಾರವ್ಯಾನ್ಗಳು ಅವಾಗ ಇರ್ತಿರ್ಲಿಲ್ಲ. ಇತ್ತೀಚೆಗೆ ಅಷ್ಟೇ, ಈಗ ಒಂದು 7-8 ವರ್ಷದಿಂದ ತುಂಬಾ ಆಗಿದೆ ಅಷ್ಟೇನೆ. ಅದಕ್ಕೆ ಮುಂಚೆಲ್ಲ ಜಾಸ್ತಿ ಕ್ಯಾರವ್ಯಾನ್ಗಳು ತರಿಸ್ತಾ ಇರಲಿಲ್ಲ. ಯಾವುದೋ ಒಂದೊಂದು ದೊಡ್ಡ ಪಿಕ್ಚರ್ಗಳಲ್ಲಿ ಇರ್ತಾ ಇತ್ತು ಅಷ್ಟೇ. ಕೆಳಗಡೆ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಅಂತ ಹೋದ್ರು ಅವರು ಕಲಾವಿದರು. ಸರಿ ಹೋಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ. ಸೀರೆಗೆಲ್ಲ ಪಿನ್ ಹಾಕೋದು ಎಲ್ಲ ಮಾಡಿ ಸ್ಟೈಲೆಲ್ಲ ಮುಗೀತು. ಕೊನೆಗೆ ಅವರು ಏನು ಮಾಡಿದ್ರು, ಮುಕ್ತಿನಾಗ ಟೆಂಪಲ್, ಅದು ಮುಕ್ತಿನಾಗ ಟೆಂಪಲ್. ನನಗೆ ಒಂದು ಪೇಪರ್ನ ಸುತ್ತಬಿಟ್ಟು ಕೈಯಲ್ಲಿ ಕೊಟ್ಟರು. ಇದನ್ನ ತಗೊಂಡಾಗ ಆಚೆ ಕಡೆ ಸಿರಿ ಮಂಜುಳ ಅಂತ. ನನಗೆ ಗೊತ್ತಾಗ್ಲಿಲ್ಲ. ನಾನೊಂದು ಸೈಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಆ ಬ್ಯಾಗಲ್ಲಿ ಇಟ್ಕೊಂಡೆ. ಏನು ನನಗೆ ಗೊತ್ತಾಗಲಿಲ್ಲ. ಏನು ಎಸೆ ಕೇಳ್ತಾ ಇದ್ದಾರೆ, ಏನು ಇನ್ನೇನು ಎಸೆ ಕೇಳಿದ್ರು ಇದು ಅಂತ. ಅವ್ರ ಅಮ್ಮನೂ ಅಲ್ಲೇ ಕೂತಿದ್ರು. ಸುಮ್ಮನೆ ಏನು ಮಾತಾಡಲಿಲ್ಲ. ಅವ್ರ ಅಮ್ಮ ಏನು ಮುಳ್ಕೊ ನೋಡಿದ್ರು. ಸರಿ ನಾನು ಆಚೆ ಕಡೆ ಬಂದು ಎಸ್ದೆ. ಆಮೇಲೆ ಗೊತ್ತಾಯ್ತು, ಅದು ಮೋಸ್ಟ್ಲಿ ಪ್ಯಾಂಪರ್ಸ್ ಪ್ಯಾಡ್ ಹಾಕೊಂಡಿದ್ರೇನೋ ಅದನ್ನು ಪೇಪರಲ್ಲಿ ಸುಟ್ಟು ಕೊಟ್ಟಿದ್ದಾರೆ ಅಂತ. ಮನ್ಸಿಗೆ ಯಾಕೋ ಒಂಥರ ಅನ್ನಿಸ್ತು. ಸರಿ ಬಿಡು, ನಾವು ಕೆಲಸ ಮಾಡೋದಲ್ವಾ, ಏನೂ ಆಗಲ್ಲ. ಆದ್ರೆ ಸಾಯಂಕಾಲ ಅದು ಸುಳ್ಳು ಅದು ಅವರು ಚೇಂಜ್ ಮಾಡ್ಕೊಂಡಿದ್ದು. ಅವ್ರದ್ದು 4 ಗಂಟೆಗೆಲ್ಲ ಶೂಟಿಂಗ್ ಮುಗಿದೋಯ್ತು. ಮನೆಗೆ ಬರಬೇಕಿತ್ತು. ಅವರು ಗಂಡ ಇರಲಿಲ್ಲ ಅವರಿಗೆ, ಆರ್ಟಿಸ್ಟ್ಗೆ. ಮನೆಗೆ ಬರಬೇಕಿತ್ತು. ಅಮ್ಮನಿಗೆ ಗೊತ್ತಾಗ್ಲಿ ನಾನು ಡೇಟ್ ಆಗಿದ್ದೀನಿ, ಅಮ್ಮನಿಗೆ ಗೊತ್ತಾಗ್ಲಿ ಅಂತೇಳಿ 4 ಗಂಟೆಗೆ ಮನೆಗೆ ಬಿಡಿಸ್ಕೊಂಡ್ರು ಅವರು ಗಾಡಿನಲ್ಲಿ. ನಾವು ಬಂದ್ವಿ ಜೊತೆನಲ್ಲಿ. ಆದ್ರೆ ಮತ್ತೆ ಇನ್ನೊಂದು ಹುಡುಗಿದು, ಚಿಕ್ಕ ಹುಡುಗಿದು ಶೂಟಿಂಗ್ ಇದ್ದಿದ್ರಿಂದ ಮತ್ತೆ ನಾವು ಮುಕ್ತಿನಾಗ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಬಂದು ಈಚೆ ನನ್ನ ಜೊತೆ ಇದ್ದ ಅವನು ಅಸಿಸ್ಟೆಂಟ್, ಅವ್ರ ಅಸಿಸ್ಟೆಂಟೇನೆ, ಅವನು ಇಳ್ಕೊಂಡ. ಸರಿ ಆಂಟಿ ನೀವು ಹೋಗಿ ಅಂತಂದ. ನಾನು ಮತ್ತೆ ಮುಕ್ತಿನಾಗ ಟೆಂಪಲ್ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹೋದ್ಮೇಲೆ ಮಾರನೇ ದಿವಸ ಗೊತ್ತಾಯ್ತು ನನಗೆ ಈ ವಿಷಯ. ಆ ಹುಡುಗ ಹೇಳ್ದ ನನಗೆ, ಅವನು ಮೇಕಪ್ ಅಸಿಸ್ಟೆಂಟ್ ಹೇಳ್ದ, ಹೀಗೆ ಮನೆಯವರು ಬೇರೆಯವ್ರು ಬಂದಿದ್ರು ಅಂತ. ಅಂದ್ರೆ ಅಮ್ಮನ ಹತ್ರ, ಅಮ್ಮನಿಗೆ ಇದು ಇವಳು ನನ್ನ ಮಗಳಿಗೆ ಡೇಟ್ ಆಗಿದ್ದಾಳೆ ಅನ್ನೋದು ಅಮ್ಮನಿಗೆ ಗೊತ್ತಾಗಬೇಕು. ಅಲ್ಲಿ ಸತ್ಯವಂತಿ ಆಗಿರ್ಬೇಕು, ಇಲ್ಲಿ ಮನೆಗೆ ಬಂದ್ಮೇಲೆ ಈ ಥರ ಮಾಡಬೇಕು ಅಂತ. ಏನಕ್ಕೆ ಈ ನಾಟಕಗಳೆಲ್ಲ ಯಾಕೆ ಅಂತ, ಈ ನಾಟಕಗಳೆಲ್ಲ ಯಾಕೆ ಬೇಕಿತ್ತು ಅಂತ. ಇಂಥ ಹಲವಾರು ಸನ್ನಿವೇಶಗಳಿದ್ದಾವೆ, ತುಂಬಾ ವಿಷಯಗಳಿದ್ದಾವೆ, ಹೇಳ್ಕೊತಾ ಇರ್ತೀನಿ. ನನಗೆ ಚಂದನದಲ್ಲಿ ಕರೆದಿದ್ರು ಬೆಳಗಿನ ಶುಭೋದಯಕ್ಕೆ. ಇದಿದು 1 hour. ನಮ್ಮ ಸರ್ವಿಸ್ ಇರೋದು 15-20 ವರ್ಷ ಆಯ್ತು. ಶೂಟಿಂಗ್ ಬಂದು ಎಷ್ಟು ವಿಷಯಗಳಿರ್ಬೋದು ಅಲ್ವಾ. ಹಂಗಾಗಿ ಚೂರು ವಿಷಯಗಳನ್ನ ಯೂಟ್ಯೂಬಲ್ಲಿ ಹೇಳಿ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ನಿಮ್ಗೆ ಅನ್ಸಿದ್ದನ್ನ ಹೇಳಿ, ಒಳ್ಳೇದಾದ್ರೂ ಹೇಳಿ, ಕೆಟ್ಟದಾದ್ರೂ ಹೇಳಿ. ಇನ್ನೂ ಆ ಕಲಾವಿದೆ ಬಗ್ಗೆ ತುಂಬಾ ಹೇಳೋದಿದೆ.
ಬಟ್ ಹೆಸರು ಹೇಳಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ, ಯಾಕೆಂತ ಗೊತ್ತಿಲ್ಲ. ಆಮೇಲೆ ಆ ಶೂಟಿಂಗಲ್ಲಿ ಮಾಡತಕ್ಕಂತಹ ಸಾಂಬಾರು ಅಲ್ಲಿ ಏನಾದರೂ ಚೆನ್ನಾಗಿದ್ರೆ ಅದನ್ನ ತಗೊಂಬಂದು ಹಿಂದೆಗಡೆ ಡಿಕ್ಕಿನಲ್ಲಿ ಇಡ್ಬೇಕಾಗಿತ್ತು ನಾವು. ಆಮೇಲೆ ಅಕಸ್ಮಾತ್ ಏನಾದರೂ ಡಿಕ್ಕಿಲಿಟ್ಟು ಲೇಟ್ ಆಗೋಯ್ತು, ಶೂಟಿಂಗ್ ಲೇಟ್ ಆಗ್ತಾ ಇದೆ ಅಂತಂದಾಗ ಒಂದು 6 ಗಂಟೆ ಹಿಂಗೆ ಮತ್ತೆ ತಗೊಂಡೋಗಿ ಅದನ್ನ ಅಲ್ಲಿ ಪ್ರೊಡಕ್ಷನ್ ಅವ್ರ ಹತ್ರ ಕೊಟ್ಟು ಬಿಸಿ ಮಾಡ್ಕೊಂಬಂದು ಮತ್ತೆ ಅದನ್ನ ಸ್ವಲ್ಪ ಪ್ಲೇಟ್ ವಾರೆ ಮಾಡಿಟ್ಟು ಅದನ್ನ ತಣ್ಣಗೆ ಮಾಡಿ ಮತ್ತೆ ಟಿಫಿನಲ್ಲಿ ತಂದಿಡ್ಬೇಕಾಗಿತ್ತು. ಅಲ್ಲಿ ಕೊಡುವಂತ ಹಣ್ಣುಗಳು ಏನು ಶೂಟಿಂಗ್ ಇಂದ ಏನು, ಕೆಲವರೆಲ್ಲ ಬಟ್ಟೆಗಳೇ ತಗೊಂಡು ಹೋಗ್ತಾರೆ ಪಾಪ, ಯಾಕಂದ್ರೆ ಅದು ಪ್ರೊಡಕ್ಷನ್ ಅಂತ ಬಟ್ಟೆಗಳಿರ್ತವೆ, ಕಾಸ್ಟ್ಯೂಮ್ಗಳಿರ್ತವೆ. ಕೆಲವರೆಲ್ಲ ಆರ್ಟಿಸ್ಟ್ಗಳು ಬಟ್ಟೆ ಸಮೇತ ತಗೊಂಡೋಗ್ತಾರೆ. ಅದು ಅವ್ರಿಗೆ ಕಾಸ್ಟ್ಯೂಮರ್ ಬೆಲೆ ಬೀಳುತ್ತದು. ಅದು ಏನಿರುತ್ತೆ ಆ ಸೀರೆ ಬೆಲೆ ಏನಿರುತ್ತಲ್ಲ ಆರ್ಟಿಸ್ಟ್ಗಳು ತಗೊಂಡೋಗ್ಬಿಟ್ರೆ ಅದು ಕಾಸ್ಟ್ಯೂಮರ್ಗಳು ಮೇಲೆ ಬೀಳುತ್ತೆ. ಆಮೇಲೆ ಪ್ರೊಡಕ್ಷನ್ ಅವ್ರಿಗೂ ಅಷ್ಟೇನೆ, ಅವ್ರಿಗೆ ಆರ್ಟಿಸ್ಟ್ಗಳಿಗೆ ನೀವು ಜ್ಯೂಸ್ ಕೊಡಿ ಅಂತ ಹೇಳಿರ್ತಾರೆ. ಈ ಅಮ್ಮ ಏನ್ ಮಾಡ್ತಾ ಇದ್ರು, ಇಲ್ಲ ನನಗೆ ಜ್ಯೂಸ್ ಬೇಡ, ಹಣ್ಣಿಂದು ದುಡ್ಡು ಇಸ್ಕೊಳ್ಳಿ ಮ್ಯಾನೇಜರ್ ಹತ್ರ, ನಾವೇ ತಗೊಂಬಂದು ತಿನ್ನೋಣ ಅಂತ ಇದ್ರು. ಈ ತರ ಎಲ್ಲ ಮಾಡ್ತಾ ಇದ್ರು. ನನಗೆ ಅವತ್ತ ಅಮ್ಮ ನನಗೆ ಆ ಒಂದು ಪೇಪರಲ್ಲಿ ಸುತ್ತಿ ಕೊಟ್ಟಿದ್ದು ಇವತ್ತಿಗೂ ನನಗದು ತುಂಬಾ ಹರ್ಟ್ ಆಗಿದೆ. ಅದನ್ನ ಹೇಳ್ಕೋಬೇಕು ಅನ್ನಿಸ್ತು, ಹೇಳಿದ್ದೀನಿ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ ಅಮೃತ್ ವಿಷನ್ ಸ್ಪೀಕರ್ಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೆ ಲೈಕ್ ಕೊಡಿ. ಧನ್ಯವಾದಗಳು.